ವೀಕ್ಷಕರಿಗೆಲ್ಲ ನಮಸ್ಕಾರ. ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ, ವೆಲ್ಕಮ್ ಟು ಅವನು ಸ್ವಯಂ ಕಲಿಕೆ. ನೋಡಿ ಕಲಿ. ಇವತ್ತು ನಾನು ತೊಂಡೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ತೊಂಡೆಕಾಯಿ ಪಲ್ಯ ಈ ರೀತಿಯೂ ಕೂಡ ಮಾಡ್ಬೋದಾ ಅಂತ ನೀವು ಅನ್ಬೇಕು. ಸೊ ಬನ್ನಿ ಶುರು ಮಾಡೋಣ. ಅದಕ್ಕೆ ಇದು ತೊಂಡೆಕಾಯಿ ಅಂತ ಹೇಳ್ತಾರೆ. ಇದನ್ನು ಸೈಡ್ಸ್ ತೆಗೆದು ಮಧ್ಯ ಸ್ಲಿಟ್ ಮಾಡಿ ಈ ರೀತಿ ಹಚ್ಚಿಟ್ಕೋಬೇಕು. ಇದು ಆ್ಯಕ್ಚುಲಿ ಅಸಿಡಿಟಿ ಇರೋರಿಗೆ ತುಂಬ ಒಳ್ಳೆಯದು. ನೀವು ನೋಡಿರ್ಬೋದು ಮದುವೆ ಮನೆಗಳಲ್ಲಿ, ಈಗ ಮಾಡ್ತಾರೋ ಇಲ್ವೋ ನಾನು ಅಷ್ಟು ಅಬ್ಸರ್ವ್ ಮಾಡಿಲ್ಲ, ಬಟ್ ಹಳೆ ಕಾಲದಲ್ಲಿ ತುಂಬ ಮದುವೆಗಳಲ್ಲಿ ಇದನ್ನು ಹಾಕ್ತಿದ್ರು, ತೊಂಡೆಕಾಯಿ ಪಲ್ಯ. ಮತ್ತು ಈರುಳ್ಳಿ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಸಾಸಿವೆ ಸಿಡಿಸ್ಕೊಳ್ಳಿ. ನೋಡಿ ಸಾಸಿವೆ ಸಿರಪಟ ಅಂತ ಸಿಡೀತಿದೆ. ಆ ನಂತರ ಈರುಳ್ಳಿ ಮತ್ತು ಕರಿಬೇವು ಹಾಕಿದ್ದೀನಿ. ನೋಡಿ ಈರುಳ್ಳಿ ಆದ ನಂತರ ಈ ಟೊಮೆಟೊ ಹಾಕ್ಕೊಳ್ಳಿ. ನೋಡಿ ಈಗ ಇದಾಗಿದೆ. ಆನಂತರ ತೊಂಡೆಕಾಯಿ ಏನಿದೆ ಅದನ್ನು ಹಾಕ್ಕೊಳ್ಳಿ ಕಂಪ್ಲೀಟಾಗಿ. ತೊಂಡೆಕಾಯಿ ಹಾಕಿದ ನಂತರ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಇದಕ್ಕೆ. ಆನಂತರ ಒಳ್ಳೆ ಮಿಕ್ಸ್ ಕೊಟ್ಟು ಹುರ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ. ಮಿನಿಮಮ್ ಒಂದು 4ರಿಂದ 5 ಟೊಮೆಟೊ ಹಾಕ್ಕೊಳ್ಳಿ. ನಾನಿಲ್ಲಿ ಅರ್ಧ kg ತೊಂಡೆಕಾಯಿ ತೊಗೊಂಡಿದ್ದೀನಿ. ನೋಡಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಒಂದು 5ರಿಂದ 6 ನಿಮಿಷ ಹುರ್ಕೊಬೇಕು. ಆನಂತರ 1.5 ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿ ಮತ್ತು 1.5 ಸ್ಪೂನಷ್ಟು ಧನಿಯಾ ಪುಡಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ತೆಂಗಿನಕಾಯಿ ತುರಿ ಸಾಕು. ಒಂದು 4 ಸ್ಪೂನಷ್ಟು ಹಾಕಿದ್ದೀನಿ. ಒಳ್ಳೆ ಮಿಕ್ಸ್ ಕೊಟ್ಟು ಮುಚ್ಚಿಬಿಡೋಣ. ಈಗ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಓಕೆ ಸಾಕು. ಇಷ್ಟು ನೀರಿದ್ರೆ ಸಾಕು, ಬೇಯುತ್ತೆ. ನೋಡಿ ಸಾಕಿಷ್ಟು ನೀರು. ಕ್ಲೋಸ್ ಮಾಡಿಬಿಟ್ಟು ಒಂದೊಳ್ಳೆ 3 ವಿಷಿಲ್ ತೊಗೊಳ್ಳಿ. ಈಗ ಇದಕ್ಕೊಂದೊಳ್ಳೆ ಮಿಕ್ಸ್ ಕೊಡಿ. ಇಷ್ಟೇ ಇವತ್ತಿನ ರೆಸಿಪಿ. ಇವತ್ತು ನಾನು ಮಾಡಿದ್ದು ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ ಹಿಟ್ ಮಾಡಿ. ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕೋದು ಮರಿಬೇಡಿ. ಥ್ಯಾಂಕ್ ಯು.